ಒಬ್ಬನು ಅಳ್ತಾ ಕೂತಿದ್ದ. ಅವನ ಹತ್ರ ಅವನ ಸ್ನೇಹಿತ ಬಂದ. ಯಾಕ ಅಳ್ತೀಯ? ಅಯ್ಯೋ, ನನ್ನ ದುಃಖ ಯಾರಿಗೆ ಹೇಳಪ್ಪ, ಇಂಥ ಒಂದು ದುಃಖ ಯಾರಿಗೂ ಶತ್ರುಗಳು ಕೂಡ ಬರಬಾರ್ದಲೆ ಅಂತ ಇನ್ನ ಜೋರಾಗತ್ತ. ಏನಾಗಿದೆ ಹೇಳಲೆ ಅಂದ ಇವನು. ನಮ್ಮ ತಾತ 2 ಕೋಟಿ ರೂಪಾಯಿ ಇಟ್ಕೊಂಡಿದ್ದ. 100 ಎಕರೆ ಭೂಮಿ ಇತ್ತು, 10 ಮನೆಗಳಿತ್ತು, ಅಂಗಡಿಗಳಿತ್ತು. ಅದನ್ನೆಲ್ಲ ನನ್ನ ಹೆಸರಿಗೆ ಬರೆದು ಬಿಟ್ಟು ಸತ್ತೋಗ್ಬಿಟ್ಟಪ್ಪ ಅಂತ ಇನ್ನ ಜೋರಾಗತ್ತ. ಇವನ ಅಳುವಿಗೆ ಏನ್ ಹೇಳಬೇಕು ಜವಾಬು? ಏನಲ್ಲೇ ಇಷ್ಟೆಲ್ಲ ಸಿಕ್ಕಿದ್ರು ಅಳ್ತಾ ಇದ್ಯ, ನಿನಗೇನು ಗೊತ್ತ ಆ ದುಃಖ? ಅದೇನು ಹೇಳಲೆ? ನಮ್ಮ ಅಪ್ಪ ಸತ್ತ, ಅವನ ಆಸ್ತಿ ಎಲ್ಲ ನನಗೆ ಬರೆದು ಹೋಗ್ಬಿಟ್ಟು ಸತ್ತ. ನಾನೇನು ಮಾಡ್ಲಿ? ಇಲ್ಲಿ ಎಷ್ಟೊಂದು ಸಿಕ್ಕಿದೆ, ಸಂತೋಷವಾಗಿ ಅನುಭವಿಸಲೇ ಅಂದ್ರೆ ನಿನಗೇನು ಗೊತ್ತೋ? ಈಗ 3 ದಿವಸದ ಕೆಳಗೆ ನಮ್ಮ ಅಣ್ಣ ಸತ್ತ, ಅವನ ಆಸ್ತಿ ಎಲ್ಲ ನನಗೆ ಬರೆದು ಹೋಗ್ಬಿಟ್ಟ. ಮತ್ತೆ ಯಾಕೆ ಅಳ್ತಿ? ಇನ್ಯಾರು ಆಸ್ತಿಯನ್ನು ಬರ್ಕೊಡೋರಿಲ್ಲ, ಅದಕ್ಕಾಗಿ ಅಳ್ತೀರಪ್ಪ. ಎಂಥ ದುರಾಶೆ, ಎಂಥ ಲೋಭ. ಇದ್ರಾಗ ಬಿತ್ತು ಹೊರಲಾಡ್ತೀವಿ, ನಮ್ಗೆ ರಾಮನೂ ಸಿಕ್ಬೇಕಂತ.